ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ನಿಮ್ಮೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 15 ಹಾಗೆ 16ನೇ ಕಂತಿನ ಹಣದ ವಿಚಾರವಾಗಿ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ನಿಮ್ಮೆಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಯಾರ್ಯಾರೆಲ್ಲ 15ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ರಿ ಅಂತಹ ಒಂದು ಫಲಾನುಭವಿಗಳಿಗೆ ಇಲ್ಲಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಹಾಗಾದ್ರೆ ಏನು ಆ ಗುಡ್ ನ್ಯೂಸ್ ಅಂತ ನಿಮ್ಮೆಲ್ರಿಗೂ ಕೂಡ ತಿಳಿಸ್ಕೊಡ್ತೇನೆ. ನಿಮ್ಮೆಲ್ರಿಗೂ ಕೂಡ ಒಂದು ಸಣ್ಣ ರಿಕ್ವೆಸ್ಟ್ ಅನ್ನ ಕೇಳ್ಕೊಳ್ತಾ ಇದ್ದೇನೆ. ಏನು ಅಂತ ಅಂದ್ರೆ, ಇನ್ನು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ ನ ನೋಡ್ತಿದ್ರ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ರು ಕೂಡ 90% ಜನ ವಿಡಿಯೋನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ಇನ್ನೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ನ ಮಾಡಿಲ್ಲ ಅಂತಂದ್ರೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ನೋಡ್ತಿರುವಂತ ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ ನ ಮಾಡಿದ್ರು ಕೂಡ 500ಕ್ಕಿಂತ ಜಾಸ್ತಿನೇ ಲೈಕ್ಸ್ ಆಗುತ್ತೆ. ಹಾಗಾಗಿ ಬೇಗ ಬೇಗ ಲೈಕ್ಸ್ ನ ಕಂಪ್ಲೀಟ್ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ 15ನೇ ಕಂತಿನ ಹಣ ಈಗಾಗಲೇ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ಕಂತಿನ ಹಣ ಬಂದಿದೆ ಬಂದಿಲ್ಲ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 14ನೇ ಕಂತಿನ ಹಣ ಈಗ ಬಂದು ತಲುಪ್ತಾ ಇದೆ ಅಂತಾನೆ ಹೇಳ್ಬೋದು. ಯಾರಿಗೆ 14ನೇ ಕಂತಿನ ಹಣ ಪೆಂಡಿಂಗ್ ಅಮೌಂಟ್ ಇತ್ತು ಅವ್ರಿಗೆ ನಿನ್ನೆ ಅಂದ್ರೆ ಡಿಸೆಂಬರ್ 10ನೇ ತಾರೀಕು 11ನೇ ತಾರೀಕಿಂದ ಬಂದು ಜಮಾ ಆಗ್ತಾ ಇದೆ. ಇವತ್ತು ಡಿಸೆಂಬರ್ 11ನೇ ತಾರೀಕು ನಿಮ್ಮ ಖಾತೆಗಳಿಗೂ ಕೂಡ 14ನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಇತ್ತು ಅವ್ರಿಗೆ ಹಣ ಬಂದು ಜಮಾ ಆಗ್ತಾ ಇದೆ. ಹಾಗೆ ನಮಗೆ 15ನೇ ಕಂತಿನ ಹಣ ಬರೋದಿಲ್ವಾ ಅಂತ ನೀವು ಕೇಳಬಹುದು. 15ನೇ ಕಂತಿನ ಹಣ ಕೂಡ ಯಾರಿಗೆ ಈಗ 14ನೇ ಕಂತಿನ ಹಣ ಬಂದಿದೆ ಅವ್ರಿಗೆ ಇನ್ನೊಂದು ವಾರ ಬಿಟ್ಟು 15ನೇ ಕಂತಿನ ಹಣ ಕೂಡ ಬಂದು ಜಮಾ ಆಗುತ್ತೆ ವೀಕ್ಷಕರೇ. ಹಾಗಾದ್ರೆ 15ನೇ ಕಂತಿನ ಹಣ ಯಾರಿಗೆ ಬಂದು ತಲುಪಿಲ್ಲ ನೋಡಿ, ಅವ್ರಿಗೂ ಕೂಡ ಇವತ್ತು ಅಥವಾ ನಾಳೆ, ಅಂದ್ರೆ ಇಲ್ಲಿ ಎಷ್ಟೊಂದು ಜನ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಂಜೆ 5 ಗಂಟೆ 6 ಗಂಟೆ 7 ಗಂಟೆ ರಾತ್ರಿ 9 ಗಂಟೆವರೆಗೂ ಕೂಡ ಹಣ ಬಂದು ಜಮಾ ಆಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಈಗಾಗಲೇ 15ನೇ ಕಂತಿನ ಹಣ ಏನಿದೆ ಈಗ ಎಲ್ಲರ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ 100% ಇದ್ರೆ ಆ 100% ಅಲ್ಲಿ 90% ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇನ್ನೂ ಹಣ ಬಂದು ತಲುಪಿಲ್ಲ. ಈ ಒಂದು 10% ಮಹಿಳೆಯರಿಗೆ ಮಾತ್ರ 2,000 ರೂಪಾಯಿ ಹಣ ಬಂದು ಜಮಾ ಆಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಬೇರೆ ಬೇರೆ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ತಲುಪ್ತಾ ಇದೆ. ಎಲ್ಲಾ ಜಿಲ್ಲೆಗಳಿಗೂ ಕೂಡ ಈ ಒಂದು ಹಣ ಆದಷ್ಟು ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಇದಿಷ್ಟು ನಮಗೆ ಬಂದಿರುವಂತ ಅಪ್ಡೇಟು. ನಿಮ್ಗಿನ್ನೂ ಕೂಡ ಹಣ ಬಂದಿಲ್ಲ ಅಂತ ಅಂದ್ರೆ ನಾಳೆ ಡಿಸೆಂಬರ್ 12ನೇ ತಾರೀಕು ಬೆಳಿಗ್ಗೆ ನಿಮ್ಮ ಒಂದು ಖಾತೆಗಳಿಗೆ ಹಣ ಬಂದು ತಲುಪುತ್ತೆ ವೀಕ್ಷಕರೇ. ನಿಮ್ಮ ಒಂದು ಖಾತೆಗಳಿಗೆ ಹಣ ಬಂದು ತಲುಪಿಲ್ಲ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ನಿಮಗೂ ಕೂಡ ಹಣ ಬಂದು ತಲುಪುತ್ತೆ. ಹಾಗೇನೆ ನಿಮ್ಮ ಒಂದು ಜಿಲ್ಲೆ ಯಾವುದು, ನಿಮಗೆ ಯಾವ ಕಂತಿನ ಹಣ ಬಂದಿದೆ ಬಂದಿಲ್ಲ ಅನ್ನೋದು ಕೂಡ ಕಮೆಂಟ್ ಮಾಡಿ. ಇಲ್ಲಿ ಯಾರಿಗೆ ಹಣ ಬಂದಿಲ್ಲ ನೋಡಿ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೆ ಹಣ ಬಂದು 100% ಹಣ ಬಂದು ತಲುಪುತ್ತೆ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ವೀಕ್ಷಕರೇ. ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಬಂದಿರುವಂತ ಮಾಹಿತಿ. ಹಾಗೆ ಎಷ್ಟೊಂದು ಜನ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗಾಗಲೇ 15ನೇ ಕಂತಿನ ಹಣ ಬಂದು ತಲುಪಿದೆ ಅಂತಾನೆ ಹೇಳ್ಬೋದು. ಓಕೆ, ನಿಮಗೆ ಯಾವ ಸಂದರ್ಭದಲ್ಲಾದ್ರೂ ಬೇಕಾದ್ರೂ ಈ ಒಂದು 15ನೇ ಕಂತಿನ ಹಣ ಬಂದು ಜಮಾ ಆಗ್ಬೋದು ವೀಕ್ಷಕರೇ. ಹಾಗಾದ್ರೆ 16ನೇ ಕಂತಿನ ಹಣ ಯಾವಾಗ ಬಂದು ತಲುಪುತ್ತೆ ಅಂತ ನೀವು ಕೇಳೋದಾದ್ರೆ ಈ ಒಂದು ಡಿಸೆಂಬರ್ ಮುಗಿಯೋದ್ರೊಳಗಡೆ ಅಥವಾ ನಿಮಗೆ ಜನವರಿ ಮೊದಲನೇ ವಾರದಲ್ಲಿ ನಿಮಗೆ 16ನೇ ಕಂತಿನ ಹಣ ಕೂಡ ಬಂದು ತಲುಪುತ್ತೆ. ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು ವೀಕ್ಷಕರೇ. ಇನ್ನು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಎಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಂತ ಎಲ್ಲ ಅಪ್ಡೇಟ್ಸು ನಿಮಗೆ ಬಂದು ತಲುಪ್ತಾ ಹೋಗುತ್ತೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಇನ್ನೂ ಕೂಡ ಯಾರು ಲೈಕ್ ಮಾಡಿಲ್ಲ, ಈ ಕೂಡಲೇ ಎಲ್ಲರೂ ಕೂಡ ತಪ್ಪದೇ ಲೈಕ್ ನ ಮಾಡಿ. ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಂದು ಫಲಾನುಭವಿಗಳಿಗೂ ಕೂಡ ತಲುಪೋ ಹಾಗೆ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಆಗಿರ್ಬೋದು ಎಲ್ರಿಗೂ ಕೂಡ ತಪ್ಪದೆ ಈಗಲೇ ಒಂದು ಶೇರ್ ಬಟನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರ. ಎಲ್ಲರೂ ಟೇಕ್ ಕೇರ್, ಬಾಯ್ ವೀಕ್ಷಕರ.